ಇಷ್ಟೆಲ್ಲ ಕಿತ್ತಾಡದ ನಡುವೆ ತಾವು ಯಾವ ರೀತಿ ಸ್ಟ್ರಾಟಜಿ ಮಾಡಿ ಟಿಕೆಟ್ ಅನ್ನ ಕೊನೆಗಳಿಸ್ಕೊಂಡ್ರಿ ಅಂತ? ನಂದು ಏನು ಸ್ಟ್ರಾಟಜಿ, ನಾನು ಈಗಾಗಲೇ ಹೇಳ್ದಂಗೆ ನಾನೇನು ಟಿಕೆಟ್ ಆಕಾಂಕ್ಷಿ ಆಗಿರಲಿಲ್ಲ. ಅವರೇ ಕೇಳಿದ್ರು, ಇಲ್ಲ ಯಾರನ್ನೂ ಒಪ್ತಾ ಇಲ್ಲ, ಮುನಿಯಪ್ಪನವರು ಆಮೇಲೆ ರಮೇಶ್ ಗೌಡ ಬಣ ಯಾರನ್ನೂ ಒಪ್ತಾ ಇಲ್ಲ, ನೀನಾದರೆ ನಿನಗೆ ಒಂದು ಇಮೇಜ್ ಇದೆ, ಪ್ಲಸ್ ಎಲ್ಲರೂ ನಿನ್ನಗೆ ಒಪ್ತಾರೆ ಅಂತ ಹೇಳಿ, ಎಜುಕೇಟೆಡ್ ಇದೆ ಅಂತ ಹೇಳಿ CM DCM ಅವರೇ ಮಾತಾಡಿ ನನ್ನ ಒಪ್ಪಿಸಿದ್ರು, ನಾನು ಒಪ್ಕೊಂಡೆ. ಸರ್, ಈಗ ಎಲ್ಲ ಹನುಮಂತ ಹೆಸರು ಕೂಡ ಕೇಳಿಬಂದಿತ್ತು, ಮತ್ತೊಬ್ಬರ ಹೆಸರು ಕೂಡ ಕೇಳಿಬಂದಿತ್ತು. ಕೊನೆಯದಾಗಿ ಈಗ ನಿಮ್ಮನ್ನು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ, ಏನು ಹೇಳ್ತೀರಾ? ಮತ್ತೆ ಕ್ಷೇತ್ರದಲ್ಲಿ ಗೆಲ್ಲುವಂಥ ವಿಶ್ವಾಸ ತಮಗಿದೆಯಾ ಅಂತ? JDS ಕೂಡ ನೆನೆ ಒಂದು ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವಂಥ ಹಿನ್ನೆಲೆ 100% ಗೆಲ್ಲುವಂಥ ವಿಶ್ವಾಸ ಇದೆ. ಅದು ಕಾಂಗ್ರೆಸ್ನ ಭದ್ರಕೋಟೆ, ಅದು ಕೋಲಾರ ಕಾಂಗ್ರೆಸ್ನ ಭದ್ರಕೋಟೆ. ಹಾಗಾಗಿ ಗೆಲ್ಲುವಂಥ ವಿಶ್ವಾಸ ಇದೆ. ಅವರಲ್ಲಿ ವೈಮನಸ್ಸುಗಳಿರೋದು ನಾನೇನು ಹೇಳಬೇಕಾಗಿಲ್ಲ, ಅದು ಅವರವರು ಸರಿ ಮಾಡ್ಕೊಳ್ತಾರೆ. ಇದೆಲ್ಲ ಟೆಂಪ್ರರಿ. ಬಟ್ ನನ್ನ ವಿಚಾರ ಬಂದಾಗ ಅವರಿಬ್ಬರು ಕೆಲಸ ಮಾಡ್ತಾರೆ ಅಂತ ವಿಶ್ವಾಸ ಇದೆ. JDS ಅಲ್ಲಿ ಕ್ಯಾಂಡಿಡೇಟ್ನ ಅನೌನ್ಸ್ ಮಾಡಿದ್ದಾರೆ, ಅದೇನು ಪರವಾಗಿಲ್ಲ. ಯಾಕಂದರೆ ಅಲ್ಲಿ ಕಾಂಗ್ರೆಸ್ನ ಭದ್ರಕೋಟೆ ಆಗಿರೋದ್ರಿಂದ ನನಗೆ ಗೆಲ್ಲುವಂಥ ವಿಶ್ವಾಸ ಇದೆ. ಇದಿಷ್ಟು ಕೂಡ ಕೋಲಾರ ಅಭ್ಯರ್ಥಿ KV ಗೌತಮ್ ಅವರ ಮಾತು. ಅಂದರೆ ಗೆಲ್ಲುವಂತಹ ವಿಶ್ವಾಸ ನಮಗಿದೆ, ಕಾಂಗ್ರೆಸ್ ಹೈಕಮಾಂಡ್ ಈಗ ನನಗೆ ಟಿಕೆಟ್ ಅನ್ನು ಗೊತ್ತಿದೆ, ಬಹು ಅಂತರಿಂದ ಗೆದ್ಕೊಂಡ್ ಬರ್ತೀನಿ ಒಂದು ಆತ್ಮವಿಶ್ವಾಸ ನಮಗಿದೆ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಅನಿಲ್ ಕಲ್ಕೆರೆ, TV9 ಬೆಂಗಳೂರು.